ರಾಜಕೀಯದಾಗ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ಹೆಸರು ಮಾಡಿರ್ತೀರಿ. ನೆಕ್ಸ್ಟ್ ಅಧಿಕಾರಕ್ಕೆ ನಮ್ಮ ಅಣ್ಣನ ಬರ್ತಾನೆ. ವಿಡಿಯೋ ರಿಲೀಸ್ ಮಾಡ್ತೀವಿ. ಅಯ್ಯೋ ಬ್ಯಾಳೆ ಅವ ನಿನ್ನ ಕಾಲು ಬರ್ತಾರೆ ಗುಡ್ಡಕ್ಕೆಲ್ಲ ಬರ್ತಾರೆ ಅವ ಬ್ಯಾಳೆ. ಇನ್ನು ಎಲ್ಲಿ ಐತ್ಲೆ ತಮ್ಮ ಸರ ಇಲ್ಲೇ ತೋರ್ಸಾಕ ಎಲ್ಲಿಯೋ ನನ್ನ ಸಂಡಾಸ ಬೇರೆ ಬಂದೈತಿ. ಇಲ್ಲೇ ಐತೋಡ್ರಿ. ಆಟ ಮಾಡಿ ಬಗೆಹರಿಸ್ಪಾ ತಮ್ಮ. ಏನು ಬಗೆಹರಿಸೋದ್ರಿ? ನೋಡ್ಕೊಂಡು ಒಂದು ಕೆಲಸ ಮಾಡೋಣ್ರಿ, ಮೊಬೈಲ್ ಅದು ಹೋಗಲ್ದಾಕ ಅದ್ರೊಳಗೆ ಇದ್ದದ್ದು ವಿಡಿಯೋ ಫೋಟೋ ಅಟ್ಟ ಡಿಲೀಟ್ ಮಾಡ್ಕೊಳ್ಳಿ. ನಡೀತೈತ್ಲ ಆಟ ಮಾಡ್ಬೇಡಿ. ನಡೀತೈತಿ ನಡೀತೈತೆ ಆಟ ಮಾಡ್ಬೇಡಿ. ಅದ್ರ ಜಿಮೇಲ್ ಪಾಸ್ವರ್ಡ್ ಗೊತ್ತೈತೆ ನಿಮಗೆ? ನನಗೆ ಗೊತ್ತ ಕೇಳಾಕತ್ತರಿ ಹೆಂಗಾರ ಮಾತಾಡ್ರಿ. ಫೋನ್ ಐತಾರ ಮಾತಾಡ್ರಿ. ಮರ ವಿರೋಧ ಪಕ್ಷದವ್ರಿಗೆ ಹೋಗಿರ್ಬೇಕು, ಮತ್ತೆ ಯಾರಿಗೆ ರುಸುದ್ದಿ ಗೊತ್ತಾಗಿರ್ಬೇಕು ಅಪ್ಪ. ಅದಕ್ಕೆ ನೀನೇ ಮಾತಾಡ್ಬೇಡ ಸರ. ತೊಂದ್ರೆ ಬರೋದು ನಾವು ನಿಂದ್ರಸಕ್ ಆಗಂಗಿಲ್ಲ. ಅದು ಕುರ್ಚಿ ಹಾಕೊಂಡು ಕುಂದ್ರು ಅಷ್ಟು ನಾವು ಬಿಡಬಾರ್ದ. ಬಡ ಬಡ ರಿಸೀವ್ ಮಾಡ್ರಿ. ಅದು ಏನು ಸಮಸ್ಯೆ ಐತಿ ನಾವು ಬಗೆಹರಿಸೋನು. ಹೇಗಿತ್ತೆ? ಹಲೋ ಹಲೋ MLA ಸರ್, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದೆ. ಯಾರು ನೀವು? ಮುಂದೆ ನಾ ಹೇಳೋ ವಿಷಯ ಕೇಳಿದ್ರೆ ನಾ ಯಾರು ಅನ್ನೋದು ಮ್ಯಾಟ್ರೇ ಆಗಲ್ಲ. ಏಯ್ ಸುಮ್ಮನೆ ಫೋನ್ ಕೊಟ್ರ ಸರಿ, ಇಲ್ಲಾಂದ್ರೆ ನನ್ನ ಸಾಯಿಸಿಬಿಡ್ತೀನಿ. ಏ ಅಲ್ಕಟ್ಗಿರಿ ಕೆಲಸ ಮಾಡಿ ನನ್ನ ಮುಂದೆ ಹಾರಾಡಕತ್ತಿ. ಏಯ್ ಸರಿಯಾಗಿ ಮಾತಾಡು, ಎಲ್ಲ ನಿನ್ನ ನೋಡಲು ನಾನು ಸಾಯಿಸಿಬಿಡ್ತಾನ. ಮತ್ತೆ ಆಟ ಹಚ್ಚಾರ MLA ಏನು ತಿಳ್ಕೊಂಡೆ? ಏಯ್ ಮುಚ್ಚು ಬಾಯಿ. ಇವಾಗ ನಾನು ಹೇಳೋದು ಕೇಳ್ಬೇಕಷ್ಟೇ ನೀನೀಗ. ಹಾ ಏನು ಹೇಳು? 10 ಲಕ್ಷ ರೂಪಾಯಿ ಕೊಡ್ಬೇಕು ಅಷ್ಟೇ ಈಗ. ಏನು ಬಾಗಿಲ ಮೇಲೆ ಮಾಡಕತ್ತಿ? ಬ್ಲ್ಯಾಕ್ ಮೇಲ್ ರೀ ಅದ. ಏನು ಬ್ಲಾಕ್ ಮೇಲ್ ಮಾಡಕತ್ತಿ ನನಗ? ಎಸ್, ಬ್ಲ್ಯಾಕ್ ಮೇಲೇ. ಏಯ್ ನೀನು ಬೇರೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಕಾಣ್ತೈತಿ. ದುಡ್ಕೊಂಡು ತಿನ್ನಕ್ಕಿಲಿ. ಅದನ್ನು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ಕೋತ ಹೋದಂದ್ರೆ ಮರಡ್ರ್ ಆಗಿಬಿಡ್ತೀಯ. ಸಲ ನಾನು ಫೋನ್ ನನಗೆ ಕೊಟ್ಟಿ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವು ಒದ್ದು ಒಳಗೆ ಹಾಕಿಸ್ತಾನೆ. ಕೊಟ್ಕೋ ಹೋಗೋ. ಅಷ್ಟರೊಳಗೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆಮೇಲೆ 1 ತಿಂಗಳು ನ್ಯೂಸ್ ಚಾನಲ್ ಅವ್ರಿಗೆ ಹಬ್ಬನೇ ಹಬ್ಬ. ಆಮೇಲೆ ನೀನು ಖಾಲಿ ಡಬ್ಬನೇ. ಏಯ್ ಇವಾಗ ಆ ಫೋನ್ಯಾಗ ಯಾವ ವಿಡಿಯೋನೂ ಇಲ್ಲ. ಇಲ್ಲಿಂದನೂ ಎಲ್ಲ ಡಿಲೀಟ್ ಮಾಡ್ತೀನಿ. ಯಾಕೆ ನಗಾಕತ್ತೀಯ? ನೀನಿಂತ ಕೆಲಸ ಮಾಡ್ತೀಯ ಅಂತ ಗೊತ್ತಿದ್ದೇನೆ ಎಲ್ಲಾ ವಿಡಿಯೋನು ಪೆನ್ಡ್ರೈವ್ದಲ್ಲಿ ಕಾಪಿ ಮಾಡಿಟ್ಕೊಂಡಿದ್ದೀನಿ. ನಾ ಹೇಳೋದು ಅಷ್ಟೇ ಕೇಳು. ಹೇಳ ದುಡ್ಡನ್ನ ನಾನು ಯಾವಾಗ ಎಲ್ಲಿ ತರಬೇಕಂತ ಹೇಳ್ತೀನಿ, ನೀವು ರೆಡಿ ಮಾಡಿ ಇಟ್ಕೋಬೇಕಷ್ಟೇ. ಇಡೀ ದಿನ ನಾ ಮಂದಿ ಮಕ್ಕಳ ಮುಂಡ ಮುಸ್ತಿದ್ನಿ, ಲಂಚ ತಿಂದು ಹೊಟ್ಟಿ ಬಡಿಸ್ಕೊಂಡಿದ್ನಿ. ಈಕಿ ಬೊಬ್ಬನಿ ನನಗೆ ಆಟ ಹಚ್ಚಾಳಲ್ಲ. ತಮ್ಮ ಲಕ್ಷ್ಮಣ ಒಂದು ಕೆಲಸ ಮಾಡ, ನೀನು ಈಗ ಬಡ ನಮ್ಮ ಮನೆಗೆ ಹೋಗಿ ಟ್ರೆಸರಿ ರೊಕ್ಕದವಲ್ಲ ಅವನ್ನೆಲ್ಲ ನೀನು ಮಾಡ್ಬೋದು. ಒಂದಿಷ್ಟು ಸುಟ್ಟಿಗೆ ತುಂಬಿಬಿಡು, ನಾ ಎಲ್ಲ ಬರ್ತಾನ. ನಾ ತೊಗೊಂಡು ಹೋಗ್ಕೊಂಡು ನೀ ಆಟೋ ಹೋಗಿ. ಆಯ್ತು ಸರ, ಬರ್ತಾನ. ಈಗ ಹೋಗಿರಿ. ಥ್ಯಾಂಕ್ಸ್. ಅದು ಏನು ಮಾಡ್ತೀವಿ ಸರ ಸಿಕ್ಕಳ್ರಿ ಕೇಳಿದಾಳ ಅಂತೇಳಿ ಲೊಕೇಶನ್ ಟ್ರ್ಯಾಕ್ ಮಾಡಿ ನಾ ನಂಬರ್ದ ಇಬ್ಬರಿ ಹೋಗೋನು. ಇಲ್ಲೇ ತೋರ್ಸಾಕತ್ತಿ. ಎಲ್ಲಿಯೋ ನನ್ನ ಸಂಡಾಸ ಬೇರೆ ಬಂದೈತಿ. ಸ್ವಲ್ಪ ಅಲ್ವಾ? ಇಡ ನಂದ ಹರಿದು ಹಣ್ಣಾಗೈತೆ. ನಿಂದ ಇಡ ಇಲ್ಲೇ ಐತೆ. ಏನು ಹತ್ತ ಹೆಜ್ಜೆ ಎಲ್ಲಿತ್ತು ಸಾಹೇಬ? ಏನ ಬರ್ರಿ ಏನಪ್ಪ ಏನ ಅನಿ ಬರ್ರಿ ಅಪ್ಪ. ಬರ್ರಿ ಮುಳ್ಳಾಗ ಕಿತಿಪಿ ಮಾಡಿ ನಡೀಪ. ಇಲ್ಲೇ ತೋರ್ಸ. ಎಲ್ಲಿ ನೋಡ್ರಿ ತಮ್ಮ, ಎಲ್ಲಿ ಇಲ್ಲೇ ತೋರ್ಸಾಕತ್ತೇವಪ್ಪ. ಮುಗಿತೆ ಸರ? ಇಲ್ಲೇ ಐತ್ ನೋಡ್ರಿ. ಆಕಿ ಇಲ್ಲಿ ಫೋನ್ ಇಟ್ಟು ಬಿಟ್ಟು ಮತ್ತೆ ಎಲ್ಲೂ ಹೋಗ್ಯಾಳು ಮರ್ಯಾ ನಮಗೆ. ಒಂದು ಕೆಲಸ ಮಾಡ್ರಲ್ಲ, ಇದ್ರೊಳಗೆ ಮೊಬೈಲ್ ಆನ್ ಮಾಡಿ ಸಿಮ್ ಯಾರ್ದೈತೆ ಅನ್ನೋದು ಚೆಕ್ ಮಾಡ್ಸಕ್ಕೆ ಕಳಿಸ್ಬಿಟ್ಟಿರ್ತಾನೆ ನಂಬರ್. ಮರ್ಯಾ ಚೆಕ್ ಮಾಡಿಸಿ ಉಪಯೋಗ ಇಲ್ಲ. ತುಡುಗ್ ಮಾಡಿದ ಮೊಬೈಲ್ ತಂದು ಇಟ್ಟಿರ್ತಾಳಕ್ಕೆ ಇಲ್ಲಿ. ಅಷ್ಟು ಶಾನ್ಯಾಕಿರಂಗಲ್ಲ ತಮ್ಮ. ಬೆಳದಿಂಗಳ ಬಾಲೆಗತೆ ಆತಲ್ಲ ನಾವು ಹಣಿ ಬರ. ಬೆಳದಿಂಗಳ ಮಾಡಕ್ಕೆ ಹೋಗಂಗಿಲ್ಲ. ಆಕಿ ಫೋನ್ ಹಚ್ಚುತ್ತಾನ ನಾವು ಕುಂದ್ರಬೇಕಿನ್ ಇಲ್ಲೇ. ಫೋನ್ ಬರ್ತೀನಿ.
ಹಲೋ ಇವಾಗ ನೀವು ಯಾರ್ಯಾರು ಬಂದಿದ್ದೀರಾ ಅನ್ನೋದು ಎಲ್ಲಾನು ನನಗೆ ಗೊತ್ತೈತಿ. ಅಮೌಂಟ್ ರೆಡಿ ಮಾಡ್ಕೊಂಡು 10 ನಿಮಿಷದೊಳಗಡೆ ಚಿಚ್ಗಂಡಿ ಪೂಲ್ ಹತ್ರ ಒಬ್ಬನೇ ಬರ್ಬೇಕು. ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಈ ವಿಡಿಯೋ ಅಪ್ಲೋಡ್ ಮಾಡೇ ಬಿಡ್ತೀನಿ. ಇಲ್ಲ 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 ಯಾರು ಇಲ್ಲ, ಒಬ್ಬನೇ ಬರ್ತೀನಿ ಒಬ್ಬನೇ ಬರ್ತೀನಿ ಒಬ್ಬನೇ ಬರ್ತೀನಿ. ಬರ್ರಿ ಸರ್ ಹೋಗುನು ಬರ್ರಿ. ನೀವು ಯಾರು ಬ್ಯಾಡ್ರಿ, ಕೈ ಮುಗಿತನಪ್ಪ. ಯಾಕಂದ್ರೆ ಆಕೆ ಎಷ್ಟು ರೊಕ್ಕ ಬೇಡ್ಯಾಳ ನೋಡ, ಆಕಿಂತಲ್ಲಿ ಇದಾತ್ ನನಗೆ ಹೇಳಾಳ. ಅಲ್ಲಿ ಹೋಗಿ ಆಕೆ ರೊಕ್ಕ ಕೊಟ್ಟ ಆಕೆ ಕೈ ಕಾಲು ಬಿದ್ದು ನನ್ನ ಮಾನ ಉಳಿಸ್ಕೋತಾನಪ್ಪ. ನೀವು ಇಲ್ಲಿ ಮಟ್ಟ ನನಗೆ ಮಾಡಿದ್ದು ಸಹಾಯ ಸಾಕ. ನೀವು ದಯವಿಟ್ಟು ನೀವು ಹೊರಟು ಹೋಗ್ಬಿಡ್ರಿ. ಬೇಡಪ್ಪ, ಕೈ ಮುಗಿತಾನೆ. ಸರ ಅಂಜಾಕ್ ಹೋಗ್ಬೇಡ್ರಿ, ನಿಮಗೆ ಏನೂ ತೊಂದರೆ ಆಗಂಗಿಲ್ಲ. ನಾವು ಅದೀವಲ್ವ, ಬರ್ರಿ ಹೋಗುನು. ಬೇಡ ನಿಮ್ದು ಏನೈತಿ ಫೀಸ್ ನಿಮ್ದು ಇಷ್ಟ. ಪಾಪ ನನಗೆ ಕೇಸ್ ಮೇಲೆ ಭಾಳ ಕಾಳಜಿ ವಹಿಸಿರಲ್ಲ. ನಿಮ್ಮದು ದುಡ್ಡು ನಾ ಏನು ಮಾಡ್ತಾನು, ಫೋನ್ ಪೇ ಮಾಡಿಸ್ತಾನ, ಇಲ್ಲ ನಾನು ಡ್ರೈವರ್ ಕೈ ಕೊಟ್ಟು ಕಳಿಸ್ತಾನೆ. ದಯವಿಟ್ಟು ನೀವು ಹೋಗಿಬಿಡ್ರಿ. ಅರ್ಥ ಮಾಡ್ಕೊರಿ, ನಾವ್ ಕೇಳೋದು ಕೇಳ್ರಿ. ಬೇಡಪ್ಪ, ಒಟ್ಟ ಬೇಡ, ಕೈ ಮುಗ್ತಾನೆ. ಸರಿ ಸರ್, ಬಾಣೆ ಅವ. ಎಲ್ಲೂ ಆಗಲ್ಲ ಅಪ್ಪ ಎಲ್ಲೂ ಆಗಲ್ಲ ಅಪ್ಪ. ಯಾಕೆ ಏನು ಹಚ್ಚಾಳು ಅಪ್ಪ ನನಗೆ. ಅವನವನು ಕಾರ್ನಾಗ ಓಡಾಡಿದ ಮಗ ನಾನು. ಈ ಡಾಂಬೋರ್ ರೋಡ್ನಾಗ ಕಚ್ಚಾ ರೋಡ್ನಾಗ ಓಣಿ ಸಂತೆ ಆಗಿ ತಿರುಗೋದಾಗಿತ್ತು ನನ್ನ ಹಣಿ ಬರ. ಎಲ್ಲದ ಅದಳೇ ಎಲ್ಲಿದೆ ಅವ್ವ ಹಡ್ದವ. ಸರ್ ನಾವು ಹೋಗೋಣ ಬರಲ್ಲ ಅಲ್ಲಿಗೆ. ಅಲ್ಲಿ ಹೋಗಿ ಏನು ಉಪಯೋಗ ಇಲ್ಲೋ. ಅದು ಫೋನ್ ಬರ್ತೀನಿ. ಹಾಂ ಹಾಕಿದೆಯಪ್ಪ. ಹಲೋ, ಆ ಹೊಳಿತಲ್ಲಿ ಬಾ ಅಂತ ಹೇಳಿದ್ರಲ್ಲ ಮೇಡಮ್ಮ. ಇಲ್ಲಿ ಹೊಳಿತಲ್ಲಿ ಬಂದನ್ರಿ. ಇದಕ್ಕೆ ಉಪಯೋಗ ಇಲ್ರಿ. ಯಾಕೆ ಅಲ್ಲಿ ಬಂದಿರಂಗಿಲ್ಲ? ಹೆಂಗೆ ಹೇಳ್ತೀರಿ ಅಲ್ಲಿ ಬಂದಿರಂಗಿಲ್ಲ? ಹೇಳ್ತಾನೆ ತಡಿ ನಿನಗೆಲ್ಲಾನು. ನಾನು ಅಲ್ಲಿಗೆ ಬರೋದಿಲ್ಲ, ನೀನೇ ಮಲ್ಲಯ್ಯನ ಗುಡ್ಡಕ್ಕೆ ತಗೊಂಬರ್ಬೇಕಷ್ಟೇ. ಸರಿಗೆ ಬೇರೆ ನಂಬರ್ ಕನೆಕ್ಟ್ ಆಗೈತೆ. ಈ ನಂಬರ್ ಲೊಕೇಶನ್ ತೆಗಿತೀನಿ ತಡಿ. ತೆಗಿರಟ. ಮತ್ತೇನು ಏನು ಆಟ ಆಯ್ತು ನಾನು ಜೋಡಿನೇ. ಹೊಳಿತಲ್ಲಿ ಬಾ ಅಂತ ಹೇಳಿದ್ವಿ, ಹೊಳಿತಲ್ಲಿ ಬಂದರೆ ಈಗ ಅಲ್ಲಿ ಗುಡ್ಡಕ್ಕೆ ಬಾ ಅಂತ ಹೇಳ್ತೇನೆ. ಮತ್ತೆ ಏನು ನಾಟಕ ವಿಷಯ? ಎಸ್, ನಾ ಹೇಳಿಲ್ಲ ಅಲ್ಲಿ ಹೋಗಿರಂಗಿಲ್ಲ. ಆಕೆ ಬೇರೆ ಕಡೆ ಅದಾಳ, ಸೀದಾ ಅಲ್ಲಿ ಹೋಗಿ ಹಿಡಿದು ನಡಿಯಕ್ಕೆ. ಹಾಂ ಬರ್ತೀಯೋ ಏನು ವಿಡಿಯೋ ಅಪ್ಲೋಡ್ ಮಾಡ್ಲೋ ಅಷ್ಟೇ. ವಿಡಿಯೋ ರಿಲೀಸ್ ಮಾಡ್ತೀವಿ? ಅಯ್ಯೋ ಬ್ಯಾಳೆ ಅವ, ನಿನ್ನ ಕಾಲು ಬರ್ತಾರೆ ಗುಡ್ಡಕ್ಕೆಲ್ಲ ಬರ್ತಾರೆ ಅವ. ಬಾನೆ ಅವ. ಇನ್ನೆರಡು ನಿಮಿಷದಾಗ ಬರಲಿಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲೇ ಅದನ್ನ ಯವ್ವ ಬಂದನು. ಇಲ್ಲೇ ಎಲ್ಲಿದೀವ ನೀ? ಗುಡ್ಡಕ್ಕೆ ಬಾ ಅಂದ್ ಗುಡ್ಡಕ್ಕೆ ಬಂದನು. ಗುಡಿತೇಲಿ ಬಾ ಅಂದ್ ಗುಡಿತೇಲಿ ಬಂದನು. ಎಲ್ಲಿದೀವಿ? ನೀನ? ನಾನೇ. ಏಯ್, ನಮ್ಮ ಮನೆ ಕೆಲಸದವಳು ನೀನು. ನಾನು ಹಾಕಿದ ಅನ್ನ ತಿನ್ಕೊಂಡು ಬಿದ್ದವಳು ನನಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ತೀಯ. ಮನೆ ಕೆಲಸದವಳಾಗಿ ಉಳಿಬೇಕಂತ ಏನಿಲ್ಲ. ಬಾಳ ಹಾರಾಡ್ಬೇಡ, ದುಡ್ಡು ಕೊಡು, ಇಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಬೇಡ, ತುಗುರಿ ಹೊತ್ತು ದುಡ್ಡು ತಗೋ. ಒಂದೀಟ್ ಅಲ್ಲಾಡ್ಬೇಡ್ರಿ, ಬುಲೆಟ್ ಹಾರಿಸ್ಬಿಡ್ತಾರ. ಬುಲೆಟ್ ಬಂದೂಕೆಲ್ಲೈತು? ನಾ ಏನೂ ತಪ್ಪು ಮಾಡಿಲ್ಲಪ್ಪ, ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ, ಬೇಷ್ ಬಂದ್ರಿ ನೋಡಪ್ಪ. ದೇವ್ರು ಬಂದಂಗೆ ಬಂದ್ರಿ ನೀವು. ಈಕಿ ನೋಡ್ರಿಯಪ್ಪ, ನಾನು ಬ್ಲ್ಯಾಕ್ ಮೇಲ್. ಈಕಿ ನಮ್ಮ ಅಡ್ಗೆ ಮನೆ ಹಾಕಿಕೆ, ನನ್ನ ಮನ್ಯಾಗ ಅಡ್ಗೆ ಮಾಡಾಕಿಕೆ ನನ್ನ ಬ್ಲ್ಯಾಕ್ ಮೇಲ್ ಮಾಡಾಕತ್ತಾಳ. ಇವ್ರ ಮನ್ಯಾಗ ಕೆಲಸ ಮಾಡೋಳು. ನಿಜ ಹೇಳ, ಇದೆಲ್ಲ ಯಾಕೆ ಮಾಡಿದೆ? ಇಲ್ಲ ಅಂದ್ರ ಗುಂಡಾರಿ ಸಾಯಿಸ್ಬಿಡ್ತಾನೆ. ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ಅಪೋಸಿಟ್ ಪಾರ್ಟಿಯವರು ನನ್ನ ಇವ್ರ ಮನೆ ಕೆಲ್ಸಕ್ಕೆ ಕಳಿಸಿದ್ರು. ನೆಕ್ಸ್ಟ್ ಅಧಿಕಾರಕ್ಕೆ ನಮ್ಮ ಅಣ್ಣನ ಬರ್ಬೇಕು. ವಿರೋಧ ಪಕ್ಷದ ಎಮ್ಮೆಲ್ಲೆ ಕಚ್ ಹರ್ಕದಾನ. ನೀನ್ ಅವ್ರ ಮನೆ ಕೆಲ್ಸಕ್ಕೆ ಹೋಗ. ಅವನಂತೀಗ ನಾ ಹೆಂಗಾರ ಮಾಡಿ ಹೊಸ ಹುಡುಗಿಯರನ್ನ ಕಳ್ಸಿ ಕೊಡ್ತೀನಿ. ಆ ಹುಡುಗಿಯರ್ ಕೂಡ ಆ ವಿರೋಧನ ವಿಡಿಯೋ ಮಾಡ್ಕೊಂತ ನನ್ಗೆ ಕೊಟ್ರ ನಾ ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ಅಧಿಕಾರಕ್ಕೆ ನಮ್ಮ ಅಣ್ಣನ ಬರ್ತಾನ. ಮತ್ತೆ ಇದನ್ನ ತಗೊಂಡ್ ಹೋಗಿ ಅವ್ರಿಗೆ ಕೊಡೋದು ಬಿಟ್ಟ ನೀ ಯಾಕೆ ಬ್ಲ್ಯಾಕ್ ಮೇಲ್ ಮಾಡಾಕ್ತಿ? ಅವ್ರಿಗೆ ಕೊಡಕಂತ ಹೋಗಿದ್ದೆ, ಆದ್ರೆ ಆಕೆ ಫೋನ್ ತಂದು ಕೊಟ್ಟ ಮ್ಯಾಗ ಈಗ ಸಾಯ್ಸಾಕ್ ಹೇಳ್ಯಾರ ಸಾಹೇಬ್ರ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದ ಮೋಸ ಹೋಗುದು ಖಚಿತ. ಸರ ಅವ್ರವ್ರು ಮಾಡಿದ್ದು ಅವ್ರು ಅನ್ವಿಸ್ಬೇಕ್ರಿ. ಅದು ಕೆಟ್ಟದಾಗ್ಲಿ ಇಲ್ಲಿಕ ಒಳ್ಳೇದಾಗ್ಲಿ. ಸರ ಅದು ನಿಮಗೂ ಅನ್ವಯಿಸ್ತತ್ರಿ. ಅದ ಹೆಂಗ ನನಗೆ ಹೆಂಗಪ್ಪ? ನಟ, ನಿರ್ದೇಶಕ, ಉದ್ಯಮಿ, ಶಿಕ್ಷಕ ಅಥವಾ ರಾಜಕೀಯದಾಗ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ಹೆಸರು ಮಾಡಿರ್ತೀರಿ. 5 ನಿಮಿಷದ ಸುಖಕ್ಕಾಗಿ ಮುಂದಿನ 50 ವರ್ಷದ ಜೀವನ ಹಾಳು ಮಾಡ್ಕೋತೀರಿ. ಹಣ, ಅಧಿಕಾರ ಐತಿ ಅಂತೇಳಿ ಅನ್ಯಾಯದ ಕೆಲಸ ಮಾಡಿದ್ರೆ ಹಾದಿ ಬೀದಿಯಾಗ ಮರ್ಯಾದೆ ಹೋಗುತ್ತೆ ಅನ್ನೋದು ಯಾಕೆ ಅರ್ಥ ಮಾಡ್ಕೊಳಕ್ತಿಲ್ಲ ಈ ಜನ?
ನಮಗೂ ಅರ್ಥ ಆಗೈತಪ್ಪ, ನಮಗೂ ಅರ್ಥ ಆಗ್ಯದ. ಸಾಹೇಬ್ರ ಏನು ಅರ್ಥ ಆಯ್ತು ನಿಮ್ಗೆ? ನೋಡು, ಮನುಷ್ಯ ಆದ್ಯಂತ ಕೆಲವೊಂದು ತಪ್ಪು ಮಾಡ್ತಿರ್ತೀವಿ, ಆದರೂ ನಿಯತದಿಂದ ಇದ್ದವ ಯಾವ ಮಗುಗೂ ಅಂಜೋದು ಅವಶ್ಯಕತೆ ಇಲ್ಲ. ಆದ್ರೆ ನಾನು ದಾರಿ ತಪ್ಪಿ ನಡೆದೀನಿ, ನಾನೀಗ ಅಂಜಬೇಕಾಗ್ಯದ. ಇನ್ನು ಮೇಲೆ ನಾನು ನಿಯತದಿಂದ ಇರ್ತೀನಿ. ಅದ ಸರ, ಕಚ್ಚೆ ಕೈ ಬಾಯಿ ತನ್ನ ಇಚ್ಛೆಯಲ್ಲಿ ಇದ್ದರೆ ಈ ಜಗತ್ತಿನ ಗೆಲ್ಲುವನು ಈ ಮನುಜ. ಹೌದಪ್ಪ, ನಾನು ಮಾಡಿದ್ದು ಭಾಳ 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 ಅಂದ್ರೆ ಭಾಳ ನನಗೆ ಅರ್ವ ಆಗ್ಬಿಟ್ಟತಿ. ನಾನು ಮಾಡಿದ್ದು ತಪ್ಪಾಗ್ಯದ, ಕ್ಷಮ ಇರಲಿ.